ಇದು ಅಗ್ರಿಗೋಲ್ಡ್ ಕಂಪನಿಯ ಮಹಾ ಮೋಸದ ಕತೆ. 1500 ಕೋಟಿ ರೂಪಾಯಿಯ ಮಹಾ ಮೋಸದ ಕತೆ ಇದು. ಈ ಮೆಗಾ ಚೀಟಿಂಗ್ಗಿಂದಾಗಿ ಈಗ ನಟರೊಬ್ಬರು ಸಂಕಟದಲ್ಲಿದ್ದಾರೆ. ಅವರೇ ಸಾಯಿ ಕುಮಾರ್ ಈ ಕಂಪನಿಯ ನಿರ್ದೇಶಕರಾಗಿದ್ದು, ಜೊತೆಗೆ ರಾಯಭಾರಿಯಾಗಿದ್ದರಿಂದಾಗಿ ಈಗ ಸಂಕಟಕ್ಕೆ ಬಂದೊದಗಿರುವಂತದ್ದು. ಮಾರ್ಚ್ 3ರಂದೇ FIR ಕೂಡ ದಾಖಲಾಗಿದೆ. ಹೆಚ್ಚು ಕಡಿಮೆಯಾದ್ರೆ ಅಂಧರಾಗುವಂತದ್ದು ಕೂಡ ಬಾಕಿ ಉಳಿದಿರುವಂತದ್ದು. ಈ ಮೆಗಾ ಚೀಟಿಂಗ್ ನಲ್ಲಿ ಈಗ ಸಾಯಿ ಕುಮಾರ್ ಸಂಕಟಕ್ಕೆ ಒಳಗಾಗಿದ್ದಾರೆ. ಈ ಒಂದು ಕಂಪನಿಯ ನಿರ್ದೇಶಕರು ಜೊತೆಗೆ ರಾಯಭಾರಿಯಾಗಿದ್ದು ಕೂಡ ಈಗ ಸಂಕಟ ತಂದೊಡ್ಡಿರುವಂತದ್ದು. ಒಂದೆರಡು ರೂಪಾಯಿ ಅಲ್ಲ, 1500 ಕೋಟಿ ರೂಪಾಯಿ ಮೊತ್ತದ ಮಹಾ ಮೋಸ ಇಲ್ಲಿ ನಡೆದಿರುವಂತದ್ದು. ಮೆಗಾ ಚೀಟಿಂಗ್ ಇದು. 2014ರಲ್ಲೇ ಕಂಪನಿ ನಷ್ಟದಲ್ಲಿದೆ ಎನ್ನುವಂತಹ ಸ್ಫೋಟಕ ಮಾಹಿತಿ ಬಂದಿತ್ತು. ಹೂಡಿಕೆದಾರರಿಂದ ಕಂಪನಿಯ ವಿರುದ್ಧ ದೂರು ದಾಖಲಾಗಿತ್ತು. ಹೀಗಾಗಿ ಬೆಂಗಳೂರಿನ ಸಂಪಂಗಿರಾಮ ಠಾಣೆಯಲ್ಲಿ FIR ಕೂಡ ದಾಖಲಾಗಿರುವಂತದ್ದು. ವಕೀಲ RLN ಕುಮಾರ್ ಅವರಿಂದ ಈ ದೂರು ದಾಖಲಾಗಿರುವಂತದ್ದು. ಈಗ ಕನ್ನಡ ತೆಲುಗಿನ ಹೆಸರಾಂತ ನಟ ಸಾಯಿ ಕುಮಾರ್ ಈಗ ಸಂಕಟಕ್ಕೆ ಬಂದೊದಗಿರುವಂತದ್ದು. ಯಾಕಂದ್ರೆ ಅವರು ಈ ಒಂದು ಕಂಪನಿಯ ನಿರ್ದೇಶಕರು ಕೂಡ, ಜೊತೆಗೆ ರಾಯಭಾರಿ ಕೂಡ. ಆಂಧ್ರ ಪ್ರದೇಶದಲ್ಲಿ ಅಗ್ರಿಗೋಲ್ಡ್ ನ ಕೇಂದ್ರ ಕಚೇರಿ ಇರುವಂತದ್ದು. ಕೇರಳ ಮತ್ತು ಕರ್ನಾಟಕ, ತಮಿಳುನಾಡಿನಲ್ಲೂ ವ್ಯವಹಾರ ನಡೀತಾ ಇತ್ತು. ಈಗ 1500 ಕೋಟಿ ರೂಪಾಯಿಯ ಮಹಾ ಮೋಸವಾಗಿದೆ. ಅಗ್ರಿಗೋಲ್ಡ್ ಹೂಡಿಕೆದಾರರ ವೇದಿಕೆ ಅಧ್ಯಕ್ಷರಾಗಿರುವಂತಹ ಕುಮಾರಸ್ವಾಮಿ ಅವರೀಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕುಮಾರಸ್ವಾಮಿ ಅವರೇ, ನಮಸ್ಕಾರ. ನಮಸ್ಕಾರ, ಹೇಳಿ ಮೇಡಮ್. ಅಗ್ರಿಗೋಲ್ಡ್ ನಿಂದ ಎಂತಹ ಮೋಸ ಆಗಿದೆ ತಮ್ಗೆಲ್ಲ? ಎಂತಹ ಮೋಸ ಆಗಿದೆ ಅಂದ್ರೆ ನಿಲುಕಲಾರದಂತ ಒಂದು ಮೋಸ ಆಗಿದೆ ಮೇಡಮ್. ಸುಮಾರು ನಮಗೆ 20 ವರ್ಷ ಆಯ್ತು ಈ ಕಂಪನಿ ಓಪನ್ ಆಗಿ. 2 ವರ್ಷದಿಂದ ನಾವು ಹೂಡಿಕೆ ಮಾಡಿರ್ತಕ್ಕಂತ ಹಣ ಕೊಡದೇನೆ ನಮ್ಮನ್ನ ವಂಚಿಸ್ತಾ ಇದ್ದಾರೆ ಮೇಡಮ್. ಎಷ್ಟು ಹಣ ಸುಮಾರು ಹಾಕಿದಿರಿ ತಾವು? ಎಷ್ಟು ವರ್ಷದಿಂದ ಈಗ ಹೋರಾಟ ನಡೀತಾ ಇರುವಂತದ್ದು? ಮೇಡಮ್, ಇವಾಗ ಒಂದು 6 ತಿಂಗಳ ತನಕ ನಮ್ಮ ಹೋರಾಟ ಸ್ಟಾರ್ಟ್ ಮಾಡಿದೀವಿ. ಸೊ ಇವಾಗ ನಾವು ಕಂಪನಿ ಒಳಗಡೆ ಹೂಡಿರ್ತಕ್ಕಂತ ಅಮೌಂಟ್ ಸುಮಾರು ನನ್ನ ಕಡೆಯಿಂದ 30 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿಸಿದ್ದೀನಿ. ಸೊ ಅದು ಇವಾಗ ನಮ್ಗೆ ಕೊಡದೇನೆ ಹಲವಾರು ರೀತಿನಲ್ಲಿ ಬರೀ ಟೈಮಿಂಗ್ಸ್ ನ ಹೇಳ್ಕೊಂಡು ಕರ್ನಾಟಕ, ಆಂಧ್ರ ಮತ್ತೆ ತೆಲಂಗಾಣ ಇಶ್ಯೂ ಆಗಿದೆ. ಮತ್ತೆ ಸೆಬಿ ನಮ್ಗೆ ತೊಂದರೆ ಮಾಡಿದೆ, CID ತೊಂದರೆ ಮಾಡಿದೆ ಅಂತ ಬರೀ ಕಾರಣನೇ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಆ ಮಾರ್ಕೆಟಿಂಗ್ ಅಲ್ಲಿ ಇರ್ತಕ್ಕಂಥ ಏಜೆಂಟ್ಗಳು ಯಾವ ರೀತಿ ತೊಂದರೆನ ಅನುಭವಿಸ್ತಾ ಇದ್ದಾರೆ ಅಂದ್ರೆ, ಸೊ ಅವರು ಮರಣ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಸ್ಥಿತಿಗೆ ಬಂದು ನಿಂತಿದ್ದಾರೆ ಇವತ್ತು. ಕುಮಾರಸ್ವಾಮಿ ಅವರೇ, ಹಾಗೇನೆ ಇದರ ರಾಯಭಾರಿ ಆದಂತವರು ನಟ ಸಾಯಿ ಕುಮಾರ್ ಅವರು, ಅವರ ಮುಖ ನೋಡಿ ಹಾಕಿದ್ರ ನೀವು ಅಂತ ಹೂಡಿಕೆ? ಖಂಡಿತವಾಗ್ಲು ಅವರ ಅಭಿಮಾನಿ ನಾನು. ನಿಜವಾಗ್ಲೂ ಅವರು ಇಂಥ ಒಂದು ಕಂಪನಿ ಒಳಗಡೆ ಒಳ್ಳೆ ವ್ಯಕ್ತಿ ಈ ಕಂಪನಿ ಬಂದಿದ್ದಾರೆ ಅಂದ್ರೆ ನಿಜವಾದಂತ ಒಂದು ಕಂಪನಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದು. ಬಟ್ ಅವರು ಈ ವಂಚನೆಯಲ್ಲಿ ಭಾಗಿ ಆಗಿದ್ದಾರೆ ಅನ್ನುವಂಥದ್ದು ನಮ್ಗೆ ಮುನ್ನೋಟಕ್ಕೆ ಕಾಣಿಸ್ತಾ ಇದೆ ಮೇಡಮ್. ಹೋರಾಟ ಹೇಗ್ ಸಾಗ್ತಾ ಇದೆ ಈಗ? ಅಂದ್ರೆ ಸಿಗುತ್ತೆ ದುಡ್ಡು ಅಂತ ಅನ್ನೋ ಭರವಸೆ ಏನಾದ್ರು ಉಳ್ಕೊಂಡಿದ್ಯಾ? ಖಂಡಿತ ಮೇಡಮ್. ಇವಾಗ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂತ ಒಂದು ಏನು ಲ್ಯಾಂಡ್ ಇದೆ, ಕಂಪನಿ ಲ್ಯಾಂಡ್, ಆ ಕಂಪನಿ ಲ್ಯಾಂಡ್ ನ ಮುಟ್ಗೋಲ್ ಹಾಕೊಂಡು ನಮಗ್ ಬರ್ಬೇಕಾದಂತ ಹಣವನ್ನ ನಾವು ಅದನ್ನ ಪಡ್ಕೊಳ್ಬೇಕು. ಅದಕ್ಕೆ ರಾಜ್ಯದ ಒಂದು ರಾಜಕಾರಣಿಗಳಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ. ಅಗ್ರಿಗೋಲ್ಡ್ ಸಂಬಂಧಪಟ್ಟಂತ ಯಾವುದೇ ಲ್ಯಾಂಡ್ ಅನ್ನು ಕೂಡ ನೀವು ಕರ್ನಾಟಕದಲ್ಲಿ ಇರ್ತಕ್ಕಂತ ಹೂಡಿಕೆದಾರರಿಗೆ ಸಾಕಷ್ಟು ತೊಂದರೆ ಆಗ್ತದೆ, ಆ ಲ್ಯಾಂಡ್ ಅನ್ನ ನೀವು ಪರ್ಚೇಸ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶನ ನಾನು ಅವ್ರ ಹತ್ರ ಕೇಳ್ಕೊಳ್ತೀನಿ ಮೇಡಮ್. ರಾಜಕಾರಣಿಗಳು ಇದಕ್ಕೆ ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ದಾರೆ. ಅಲ್ಲ, ತಮ್ಗೆ ಯಾವಾಗ ಗೊತ್ತಾಯ್ತು ಇದು ಮೋಸ ಆಗಿದೆ ಅಂತ ಅನ್ನುವಂಥದ್ದು? ಮೋಸ ಆಗಿದೆ ಅನ್ನುವಂಥದ್ದು 1 ವರ್ಷ ಆದಾಗಿಂದ ನಾನು ಅಲ್ಲೇ ಕೆಲಸ ಮಾಡ್ತಾ ಇರೋದು ಮೇಡಮ್. ಬೆಂಗಳೂರು ಬ್ರಾಂಚಲ್ಲಿ RC ಆಗಿ ನಾನು ವರ್ಕ್ ಮಾಡ್ತಾ ಇದ್ದೆ. ಸುಮಾರು 1.5 ವರ್ಷದಿಂದ ನಮ್ಗೆ ಹಣನ ಕೊಡದೇನೆ ಈ ತರ ನಾಳೆ ಕೊಡ್ತೀನಿ, ಇನ್ನೊಂದು ವಾರ ಬಿಟ್ಗೆ ಕೊಡ್ತೀನಿ, 15 ದಿನ ಬಿಟ್ಗೆ ಕೊಡ್ತೀನಿ ಅಂತ ಹಿಂಗೆ ಹೇಳ್ಕೊಂಡು ಬರ್ತಾ ಇದ್ದಾರೆ ಮೇಡಮ್. ತಾವ್ ಯಾವ ರಾಜಕಾರಣಿ ಸಂಪರ್ಕಿಸಿದ್ರಿ? ನಾವು ಸಿದ್ದರಾಮಯ್ಯ ಭೇಟಿ ಮಾಡಬೇಕು, ಮನವಿ ಕೊಡಬೇಕು ಅಂದ್ಬಿಟ್ಟು ವಿಧಾನಸೌಧಕ್ಕೆ ಹೋದಾಗ ನಮ್ಗೆ ಟೈಮ್ ಕೊಡಿ ಅಂತ ಹೇಳಿ ಮನವಿನ ಕೊಟ್ಟು ಬಂದಿದ್ದೀವಿ. ಸೊ ಇದು ಅಧಿವೇಶನ ನಡೀತಾ ಇದೆ, ಅಧಿವೇಶನ ಆದ್ಮೇಲೆ ನಾವು ಟೈಮ್ ನ ಕೊಡ್ತೀವಿ, ಅವತ್ತು ಬಂದ್ ಮಾತಾಡಿ ಒಂದು 10 ಜನ ಅಂತ ಹೇಳಿದ್ರು. ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಹೋರಾಟ ಮಾಡಬೇಕು, ಅದಕ್ಕೆ ಪರ್ಮಿಷನ್ ಬೇಕು ಅಂದ್ಬಿಟ್ಟು ಮನವಿ ಕೊಟ್ಟು ಬಂದಿದ್ದೀವಿ. ಅದಕ್ಕೆ ಇಲ್ಲಿವರೆಗೂ ಯಾವುದೇ ಒಂದು ರೀತಿ ಕಾಲ್ ಬಂದಿಲ್ಲ. ಎಸ್ ಕುಮಾರಸ್ವಾಮಿ, ಧನ್ಯವಾದಗಳು ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದ್ದಕ್ಕೆ. ಇನ್ನು ಅಗ್ರಿಗೋಲ್ಡ್ ಹೂಡಿಕೆದಾರರ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ಯಾಮ್ ಸುಂದರ್ ಅವರು ನಮ್ಮ ಜೊತೆ ಇದ್ದಾರೆ. ಶ್ಯಾಮ್ ಅವರೇ, ನಮಸ್ಕಾರ. ಮೇಡಮ್ ನಮಸ್ತೆ ಮೇಡಮ್. ಎಂತಹ ಮೋಸ ಆಗಿದೆ ಅಂತ? ಮೇಡಮ್, ನಾನು ಕೂಡ ಅಗ್ರಿಗೋಲ್ಡ್ ಕಂಪನಿಲಿ 10 ವರ್ಷಗಳ ಕಾಲ ಕಾರ್ಯನಿರ್ವಹಿಸುತ್ತಿದ್ದೀನಿ ಮೇಡಮ್. ನನ್ನ ಕಡೆಯಿಂದ ಸಾಕಷ್ಟು ಟೀಮ್ಗಳನ್ನು ಕಟ್ಟಿದ್ದೀನಿ. ಕುಂದಾಪುರದಲ್ಲಿ ಆಗಿರ್ಬೋದು, ಮಂಡ್ಯದಲ್ಲಿ ಆಗಿರ್ಬೋದು, ಬೆಂಗಳೂರಲ್ಲಿ ಆಗಿರ್ಬೋದು, ಹೊಸೂರಲ್ಲಿ ಆಗಿರ್ಬೋದು, ತಮಿಳುನಾಡಲ್ಲಿ. ಸೊ ನನ್ನ ಕಡೆಯಿಂದ 10 ಕೋಟಿ ರೂಪಾಯಿ ನಾನು ಕಂಪನಿಗೆ ಹಣ ಗ್ರಾಹಕರ ಕಡೆಯಿಂದ ಹಣ ಹೂಡಿಸಿದ್ದೀನಿ ಮೇಡಮ್.
ಸೊ ಹೀಗಾಗಿ ಈ ಕಂಪನಿಯ ವಿರುದ್ಧ ಅಗ್ರಿಗೋಲ್ಡ್ ಹೂಡಿಕೆದಾರ ವೇದಿಕೆಯಿಂದ ರಾಜ್ಯಾದ್ಯಂತ ನಾವು ಈ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ವಿ ಮೇಡಮ್. ಒಂದು ನಂಬಿಕೆ ಇಟ್ಟು ಹೂಡಿಕೆ ಮಾಡಿರ್ತಾರೆ, ಆದ್ರೆ ಆ ಹೂಡಿಕೆ ಮಾಡಿದಂತ ಹಣ ಸಿಗಲ್ಲ ಅಂತಂದ್ರೆ ಕೈ ಎತ್ಬಿಟ್ರೆ ಕಂಪನಿ ಎಲ್ಲಿ ಹೋಗ್ಬೇಕು ಜನ ಅಂತ ಏನಂತಾರೆ ಕಂಪನಿಯವರು? ಈಗಲೇ ಮಾರುಕಟ್ಟೆ ವ್ಯವಸ್ಥಾಪಕರು ಆದಂತ ಸಿದ್ದಪ್ಪನವರು ತುಮಕೂರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಜನ ಗ್ರಾಹಕರ ಕಡೆಯಿಂದ ಅವ್ರಿಗೆ ಆಗಿರತಕ್ಕಂತ ಅನ್ಯಾಯಕ್ಕೆ ಎದುರಾಗಿ ನಿಂತಿರತಕ್ಕಂತ ಮಾರುಕಟ್ಟೆ ವ್ಯವಸ್ಥಾಪಕರು ಕೂಡ ಸುಮಾರು ಕಷ್ಟವನ್ನು ನೆರಳ್ತಾ ಇದ್ದಾರೆ, ಕಷ್ಟವನ್ನು ಪಡ್ತಾ ಇದ್ದಾರೆ. ಅವರಿಗೆ ಯಾವ ರೀತಿಯಲ್ಲಿ ನಾವು ರಕ್ಷಣೆ ಕೊಡಬೇಕಾಗಿರೋಕ್ಕೋಸ್ಕರನೇ ಈ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಅಲ್ಲ, ಜೊತೆಗೆ ಇದರ ಜೊತೆಗೆ ಕಾಣಿಸ್ತಾ ಇರುವಂತದ್ದು ನಟ ಸಾಯಿ ಕುಮಾರ್ ಅವರು. ಯಾಕಂದ್ರೆ ಅವರು ಅದರ ರಾಯಭಾರಿ ಕೂಡ. ಅವರ ಮುಖ ನೋಡಿ ಹಲವರು ಹೂಡಿಕೆ ಮಾಡಿರ್ತಾರಂತ. ಅವ್ರನ್ನೇನಾದ್ರು ಸಂಪರ್ಕಿಸ್ಲಿಕ್ಕೆ ಪ್ರಯತ್ನ ಪಟ್ರ ತಾವು? ಮೇಡಮ್, ಆದ್ರೆ ನಮಗೆ ಸಿಗ್ತಾ ಇಲ್ಲ ಮೇಡಮ್. ಆಕ್ಚುಲಿ ಇಲ್ಲಿರ್ತಕ್ಕಂಥ ನಿರ್ದೇಶಕರೇ ಆಗಿರ್ತಕ್ಕಂಥ ಸುಮಾರು ಜನಗಳು ದಾರಿ ತಪ್ಪಿಸ್ತಾ ಇದ್ದಾರೆ ಮೇಡಮ್. ಕಂಪನಿ ಒಳಗಡೆ ಶಾಮೀಲಾಗಿ ಸುಮಾರು ಜನ ಕಂಪನಿನೇ ಹಣವನ್ನು ಹಿಂತಿರುಗಿಸಿ ಕೊಡ್ತದೆ ಅಂತ ಆ ನಂಬಿಕೆಯನ್ನು ಮೂಡಿಸ್ತಾ ಇದ್ದಾರೆ. ಈಗಾಗಲೇ 2 ವರ್ಷಗಳ ಕಾಲ ಆಗಿದೆ. ಸುಮಾರು ಚೆಕ್ಗಳು ಬೌನ್ಸ್ ಆಗಿದೆ. ಒಂದು ಚೆಕ್ 3 ಸತಿ 4 ಸತಿ 5 ಸತಿ ಚೆಕ್ಗಳು ಬೌನ್ಸ್ ಆಗ್ತಾ ಇದೆ. ಗ್ರಾಹಕರಿಗೆ ಯಾವ ರೀತಿಯಲ್ಲಿ ನಾವು ಉತ್ತರ ಕೊಡ್ಬೇಕಂತ ನಮಗೆ ಗೊತ್ತಾಗ್ತಾ ಇಲ್ಲ. ಎಷ್ಟು ಮೋಸ ಆಗಿದೆ ಅಂತ, ಎಷ್ಟು ಹಣ ಕಳ್ಕೊಂಡಿದ್ದಾರೆ ಈಗ ಜನ? ಹೇಳ್ಬೇಕಂದ್ರೆ ಮೇಡಮ್, ಕರ್ನಾಟಕದಲ್ಲಿ 3,000 ಕೋಟಿ ವಂಚನೆ ಆಗಿದೆ ಅಂತ ಮೇಡಮ್. ಸೊ ಇದು ಸ್ಪಷ್ಟವಾದ ಚಿತ್ರಣ ಮೇಡಮ್. ಎಸ್ ಸುಂದರ್, ಧನ್ಯವಾದಗಳು ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದ್ದಕ್ಕೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಹಲವರು ಕೂಡ ನಟ ಸಾಯಿ ಕುಮಾರ್ ಅವರ ಮುಖ ನೋಡಿ ಹೂಡಿಕೆಯನ್ನ ಮಾಡಿರ್ತಾರೆ. ಅವರು ರಾಯಭಾರಿ ಕೂಡ, ನಿರ್ದೇಶಕರು ಕೂಡ. ಅವರ ವಿರುದ್ಧ ಕೂಡ FIR ದಾಖಲಾಗಿರುವಂತೆ. ಈ ಸಂಬಂಧ ನಾವು ಅವರನ್ನ ಸಂಪರ್ಕಿಸಲಿಕ್ಕೆ ಪ್ರಯತ್ನ ಪಟ್ವಿ. ಆದ್ರೆ ಎಷ್ಟೇ ಕರೆ ಮಾಡಿದ್ರು ಕರೆಯನ್ನ ರಿಸೀವ್ ಮಾಡ್ತಾ ಇಲ್ಲ ಸಾಯಿ ಕುಮಾರ್ ಅವರು ಕೂಡ ಇದಕ್ಕೆ ಬದ್ಧರಾಗಿರ್ತಾರೆ. ಯಾಕಂದ್ರೆ ಸಾಯಿ ಕುಮಾರ್ ಅಂತಹ ನಟ ಅಲ್ಲಿ ರಾಯಭಾರತ್ವವನ್ನು ವಹಿಸಿದ್ದಾರೆ ಅಂತಂದಾಗ ಅವರ ಮುಖ ನೋಡಿಯೇ ಹಲವರು ಹೂಡಿಕೆಯನ್ನ ಮಾಡಿರ್ತಾರೆ. ಒಂದೆರಡಲ್ಲ, 1,500 ಕೋಟಿ ರೂಪಾಯಿಯ ಮೆಗಾ ಚೀಟಿಂಗ್ ಆಗಿರುವಂತದ್ದು. 2 ವರ್ಷಗಳಿಂದ ಜನ ಪರದಾಡ್ತಾ ಇದ್ದಾರೆ, ತಮ್ಮ ದುಡ್ಡು ವಾಪಸ್ ಬರುತ್ತಾ ಅಂತ. ಹೂಡಿಕೆದಾರರು ಈಗ ಎಲ್ಲಿ ಹೋಗ್ಬೇಕು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿರುವಂತದ್ದು. ಈಗಾಗಲೇ ಸಂಪಂಗಿ ರಾಮನಗರ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ.